ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ 2022ರ KPTCLನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ 2022 ಜೂನ್ 21ರಿಂದ 30ರವರೆಗಿನ ಪ್ರಚಲಿತ ಘಟನೆಗಳನ್ನು ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದೊಂದು ರಿವಿಷನ್ ಕ್ಲಾಸ್ ಆಗಿರುತ್ತೆ. ಹಾಗೆ ಪ್ರತಿದಿನ ನೀವು ಕೂಡ join2learn.in ವೆಬ್ಸೈಟ್ ಅಥವಾ ಜಾಲತಾಣದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಾಕ್ಟೀಸ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. 2 ಸ್ಟೇಟ್ಮೆಂಟ್ ಇದೆ. ಪ್ರಥಮ ಸ್ಟೇಟ್ಮೆಂಟ್ ನೋಡೋಣ. ಮೊದಲ ಮಾನವರಹಿತ ಯುದ್ಧ ವಿಮಾನದ ಪರೀಕ್ಷಾರ್ಥ ಹಾರಾಟವನ್ನು ಚಳ್ಳಕೆರೆಯಲ್ಲಿ ನಡೆಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಚಳ್ಳಕೆರೆಯಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ ಬರುತ್ತೆ. DRDOದ ಅಂಗಸಂಸ್ಥೆಯಾದ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಈ ಯುದ್ಧ ವಿಮಾನವನ್ನು ಅಭಿವೃದ್ಧಿ ಪಡಿಸಿದೆ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ ಎರಡೂ ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ. ಮೊದಲ ಮಾನವರಹಿತ ಯುದ್ಧ ವಿಮಾನದ ಒಂದು ಪರೀಕ್ಷಾರ್ಥ ಹಾರಾಟವನ್ನು, ಒಂದು ಟ್ರಯಲ್ ಪರ್ಪಸ್ ಪರೀಕ್ಷಾರ್ಥ ಹಾರಾಟವನ್ನು ಚಳ್ಳಕೆರೆಯಲ್ಲಿ ನಡೆಸಲಾಗಿದೆ. ಸೊ ಚಳ್ಳಕೆರೆಯಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ ಬರುತ್ತೆ. ಹಾಗೆ ಈ ಒಂದು ವಿಮಾನವನ್ನು ಅಥವಾ ಈ ಒಂದು ಯುದ್ಧ ವಿಮಾನವನ್ನು DRDOದ ಒಂದು ಅಂಗಸಂಸ್ಥೆಯಾದಂತಹ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಡೆವಲಪ್ಮೆಂಟ್ ಮಾಡುತ್ತೆ. ಸೊ DRDO ಇಂಪಾರ್ಟೆಂಟ್ ಆಗುತ್ತೆ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ನಾವು ಕರಿತೀವಿ. DRDOನ ವಿಸ್ತೃತ ರೂಪ. ಶಾಂಗ್ರಿಲಾದ ಸಂವಾದಕ್ಕೆ ಆತಿಥ್ಯ ವಹಿಸಿದ ದೇಶ ಯಾವುದು? ಯಾವ ಕಂಟ್ರಿ ಶಾಂಗ್ರಿಲಾ ಸಂವಾದಕ್ಕೆ ಆತಿಥ್ಯವನ್ನು ವಹಿಸಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಿಂಗಾಪುರ್ ಆಗುತ್ತೆ. ಆಯ್ಕೆ 2. ಭಾರತದ ಯಾವ ರಾಜ್ಯವು ಸುರಕ್ಷಾ ಮಿತ್ರ ಯೋಜನೆ ಪ್ರಾರಂಭಿಸಿದೆ? ಸುರಕ್ಷಾ ಮಿತ್ರ ಯೋಜನೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ, ಕೇರಳ ಆಗುತ್ತೆ. ಸೊ ಈ ಒಂದು ಕೇರಳ ಏನು ಮಾಡುತ್ತೆ, ಸುರಕ್ಷಾ ಮಿತ್ರ ಅನ್ನುವಂತಹ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದೆ. ಸುರಕ್ಷಾ ಮಿತ್ರ ಅನ್ನುವಂತಹ ಯೋಜನೆ. ಇದುವರೆಗೆ ಯಾವ ದೇಶ ಚಂದ್ರನ ಅತ್ಯಂತ ವಿವರವಾದ ಭೂವೈಜ್ಞಾನಿಕ ನಕ್ಷೆಯನ್ನು ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ಚಂದ್ರನ ಅತ್ಯಂತ ವಿವರವಾದ ಭೂವೈಜ್ಞಾನಿಕ ನಕ್ಷೆಯನ್ನು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಚೀನಾ. ಸೊ ಚೀನಾ ಏನು ಮಾಡಿದೆ, ಚಂದ್ರನಿಗೆ ಸಂಬಂಧಿಸಿದಂತೆ ಒಂದು ಭೌಗೋಳಿಕ ಅಂದರೆ ಚಂದ್ರನ ಮೇಲ್ಮೈಯಲ್ಲಿರುವಂತಹ ಭೂವೈಜ್ಞಾನಿಕ ನಕ್ಷೆ ಏನು ಬರುತ್ತೆ, ಚಂದ್ರನ ಮೇಲ್ಮೈಗೆ ಸಂಬಂಧಿಸಿದಂತೆ ಅದನ್ನು ಅತ್ಯಂತ ವಿಸ್ತಾರವಾಗಿ ಬಿಡುಗಡೆ ಮಾಡಿದೆ. 2022ರಲ್ಲಿ ಚೆನ್ನೈ ಆಯೋಜಿಸಲಿರುವಂತಹ 44ನೇ ಚೆಸ್ ಒಲಿಂಪಿಯಾಡ್ನ ಮ್ಯಾಸ್ಕಾಟ್ನ ಹೆಸರೇನು ಅಂತ. ಮ್ಯಾಸ್ಕಾಟ್. ಸೊ ಮ್ಯಾಸ್ಕಾಟನ್ನು ನೀವು ನೋಡಿರ್ತೀರ, ಒಂದು ಎಸ್ಪೆಷಲಿ ಸ್ಪೋರ್ಟ್ಸ್ ಇವೆಂಟಲ್ಲಿ ನಡೆಯುವಾಗ ಮ್ಯಾಸ್ಕಾಟ್ಗಳನ್ನು ರಿಲೀಸ್ ಮಾಡ್ತಾರೆ. ಅದೇ ರೀತಿ 2022ರ ಒಂದು ಚೆನ್ನೈನಲ್ಲಿ ನಡಿಬೇಕಾದಂತಹ 44ನೇ ಚೆಸ್ ಒಲಿಂಪಿಯಾಡ್ನ ಮ್ಯಾಸ್ಕಾಟ್ ಯಾವುದು ಅಂತ ಕೇಳಿದ್ರೆ ತಂಬಿ ಅಂತ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ನ್ಯಾಷನಲ್ ಮ್ಯೂಸಿಯಂ ಆಫ್ ಕಸ್ಟಮ್ಸ್ ಮತ್ತು GST ಅನ್ನು ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಆಯ್ಕೆ 2 ಗೋವಾ ಆಗುತ್ತೆ. ಆಯ್ಕೆ 2 ಗೋವಾದಲ್ಲಿ ಉದ್ಘಾಟನೆ ಆಗುತ್ತೆ. ಯಾವ ಸಚಿವಾಲಯ ವಿಕಲಾಂಗ ವ್ಯಕ್ತಿಗಳಿಗಾಗಿ ಹೊಸ ರಾಷ್ಟ್ರೀಯ ಕರಡು ನೀತಿಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ? ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗ್ತಾ ಇದ್ದೇವೆ. ಕಾರಣ ಇಷ್ಟೇ, ಒಂದು ಎಕ್ಸಾಮ್ ಮೂಮೆಂಟಲ್ಲಿ, ಒಂದು ಕೊನೆ ಟೈಮಲ್ಲಿ ಒಂದು ಕ್ವಿಕ್ ಆಗಿ ರಿವಿಷನ್ ಮಾಡುವಂತಹ ಪರ್ಪಸ್ಸಿಂದ ಈ ಟೈಪ್ ಆಫ್ ವಿಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಸ್ವಲ್ಪ ಸ್ಪೀಡ್ ಅನಿಸಿದ್ರೂ ಕೂಡ ಎಕ್ಸಾಮ್ ಪರ್ಪಸ್ ಅಥವಾ ಎಕ್ಸಾಮ್ ಕೊನೆ ಟೈಮಲ್ಲಿ ಒಂದು ರಿವಿಷನ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಇದೇ ಪ್ರಶ್ನೆಗಳನ್ನು ಪ್ರತಿದಿನ join2learn.in ವೆಬ್ಸೈಟ್, join2learn.in ಜಾಲತಾಣದಲ್ಲಿ ಉಚಿತವಾಗಿ ಈ ಒಂದು ಕ್ವಿಜ್ಗಳನ್ನು ನಿಧಾನವಾಗಿ ಕೂಡ ನೀವು ಪ್ರಾಕ್ಟೀಸ್ ಕೂಡ ಮಾಡಬಹುದು. NESDA ವರದಿಯ ಪ್ರಕಾರ ರಾಷ್ಟ್ರೀಯ ಆಡಳಿತ ಸೇವಾ ವಿತರಣಾ ಮೌಲ್ಯಮಾಪನದಲ್ಲಿ ಯಾವ ರಾಜ್ಯ ಅತ್ಯುನ್ನತ ಸ್ಥಾನವನ್ನು ಪಡೆದಿದೆ ಅಂತ ಕೇಳಿದ್ದಾರೆ? ಸರಿಯಾದ ಉತ್ತರ ಕೇರಳ ಆಗುತ್ತೆ. ಆಯ್ಕೆ 2.
2022ರ ಪಶ್ಚಿಮ ವಲಯ ಮಂಡಳಿಯ ಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ದಮನ್ ಮತ್ತು ದಿಯುದಲ್ಲಿ ನಡೆಯುತ್ತೆ. 2022ರ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಧ್ಯೇಯ ವಾಕ್ಯ ಅಂದರೆ ಥೀಮ್ ಏನು ಅಂತ ಆಗುತ್ತೆ ಕೇಳಿದ್ದಾರೆ. ಬಾಲಕಾರ್ಮಿಕತೆಯನ್ನು ಕೊನೆಗೊಳಿಸಲು ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ ಎಂಬುದು ಥೀಮ್ ಆಗುತ್ತೆ. ಆಯ್ಕೆ 1 ಸರಿಯಾದ ಉತ್ತರ. ಪ್ರತಿ ಸಿಗರೆಟ್ ಮೇಲೆ ಎಚ್ಚರಿಕೆಯನ್ನು ಮುದ್ರಿಸಬೇಕೆಂದು ಒತ್ತಾಯಿಸಿದಂತಹ ವಿಶ್ವದ ಮೊದಲ ದೇಶ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕೆನಡಾ ಆಗುತ್ತೆ. ಆಯ್ಕೆ 3. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2021ರಲ್ಲಿ ಯಾವ ರಾಜ್ಯ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ಫಸ್ಟ್ ಪ್ಲೇಸನ್ನು ಪಡ್ಕೊಳ್ತು? ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2022 ಸರಿಯಾದ ಉತ್ತರ ಹರಿಯಾಣ. ಸೊ 2021ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಅತ್ಯಂತ ಒಂದು ಟಾಪ್ ಪ್ಲೇಸಲ್ಲಿ ಬಂದದ್ದು ಯಾವುದು? ಹರಿಯಾಣ ಬರುತ್ತೆ. ಆಯ್ಕೆ 1 ಆಗುತ್ತೆ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ರೈತ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಥವಾ ಸಾಫ್ಟ್ವೇರ್ ಅನ್ನು ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಕರ್ನಾಟಕ ಆಗುತ್ತೆ. ಕರ್ನಾಟಕ ಏನು ಮಾಡಿದೆ? ಸೊ ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಕಲ್ಪಿಸುವಂತಹ ಒಂದು ಸಾಫ್ಟ್ವೇರನ್ನು ಸ್ಟಾರ್ಟ್ ಮಾಡಿದೆ ಕರ್ನಾಟಕ ಸರ್ಕಾರ. ಇತ್ತೀಚೆಗೆ ಪ್ರಾರಂಭಿಸಲಾದಂತಹ ಅಗ್ನಿಪಥ್ ಯೋಜನೆ ಯಾವ ಕ್ಷೇತ್ರದಲ್ಲಿನ ಸುಧಾರಣೆಯೊಂದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ರಕ್ಷಣೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಒಂದು ರಿಕ್ರೂಟ್ಮೆಂಟ್ ಯೋಜನೆ ಅಂತ ಕೂಡ ಅನ್ಬೋದು. ಒಂದು 4 ಇಯರ್ಸ್ನ ಒಂದು ರಿಕ್ರೂಟ್ಮೆಂಟನ್ನು ತಗೋತಾರೆ ಒಂದು ಭಾರತೀಯ ಸೇನೆಯಲ್ಲಿ. ಸೊ ಅದ್ರ ಬಗ್ಗೆ ಆಲ್ರೆಡಿ ನಿಮ್ಗೆಲ್ಲರಿಗೂ ಡೀಟೇಲ್ ಆಗಿ ಗೊತ್ತಿರುತ್ತೆ. ತುಂಬ ಇಂಪಾರ್ಟೆಂಟ್ ಆದಂತಹ ಸ್ಕೀಮ್ ಆಗಿರುತ್ತೆ. ಬಿಕಾಸ್ ಇದು ಒಂದು ನ್ಯೂಸಲ್ಲಿ ಇದ್ದಿದ್ದರಿಂದ ಇದ್ರ ಮೇಲೆ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಒಡಿಶಾ. ಆಯ್ಕೆ 1. 2022ರಲ್ಲಿ ಭಾರತದ ಮುಖ್ಯ ಕಾರ್ಯದರ್ಶಿಗಳ ಮೊದಲ ರಾಷ್ಟ್ರೀಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಪ್ರಧಾನಮಂತ್ರಿಗಳಾಗಿರ್ತಾರೆ. ಆಯ್ಕೆ 2. ವಿಶ್ವಸಂಸ್ಥೆಯ ಕಟ್ಟಡಗಳಿಗಾಗಿ ವೇ ಫಂಡಿಂಗ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲು ಯಾವ ದೇಶ ಘೋಷಣೆ ಮಾಡಿದೆ? ಸರಿಯಾದ ಉತ್ತರ ಆಯ್ಕೆ 3 ಭಾರತ. ಇತ್ತೀಚಿನ ಅಧಿಸೂಚನೆಯ ಪ್ರಕಾರ 5G ಸ್ಪೆಕ್ಟ್ರಮ್ ಅನ್ನು ಎಷ್ಟು ವರ್ಷಗಳವರೆಗೆ ಹರಾಜು ಮಾಡಲಾಗುತ್ತದೆ? ಸರಿಯಾದ ಉತ್ತರ ಆಯ್ಕೆ 3 20 ವರ್ಷಗಳವರೆಗೆ ಹರಾಜನ್ನು ಹಾಕ್ತಾರೆ. ಇತ್ತೀಚೆಗೆ ರೂಪುಗೊಂಡ I2U2 ಗ್ರೂಪ್ನ ಸದಸ್ಯ ರಾಷ್ಟ್ರಗಳು ಯಾವುವು? ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. I2U2ನ ಈ ಒಂದು ಗ್ರೂಪ್ನ ಸದಸ್ಯ ರಾಷ್ಟ್ರಗಳು ಯಾವ್ದ್ಯಾವುದು? ಭಾರತ, ಇಸ್ರೇಲ್, ಅಮೆರಿಕ, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಭಾರತ, ಇಸ್ರೇಲ್, ಅಮೆರಿಕ ಮತ್ತು UAE ಸದಸ್ಯ ದೇಶಗಳಾಗತ್ತೆ. ಬಿಮ್ಸ್ಟೆಕ್ ಗುಂಪಿನ ತಂತ್ರಜ್ಞಾನ ವರ್ಗಾವಣಾ ಕೇಂದ್ರದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕೊಲಂಬೋ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ವರದಿ ಪ್ರಕಾರ ಸುಲಭವಾಗಿ ದೊರಕುವಂತಹ ಪ್ರತಿಭೆಗಳ ಸ್ಥಾನದಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂದರೆ ಸೊ ಆಯ್ಕೆ 2 ಕೇರಳ. ಸೊ ಇಲ್ಲಿ ಕೇರಳದಲ್ಲಿ ಅತ್ಯಂತ ಹೇರಳವಾಗಿ ಪ್ರತಿಭೆಗಳು ದೊರಕುತ್ತೆ ಬಿಕಾಸ್ ಆಫ್ ಲಿಟ್ರಸಿ. ಸೊ ಅಲ್ಲಿ ಒಂದು ಸಾಕ್ಷರತೆಯ ಪ್ರಮಾಣ ಹೆಚ್ಚಾಗಿದೆ. ಸೊ ಅಲ್ಲಿ ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ವರದಿ ಪ್ರಕಾರ ಈ ಒಂದು ಕೇರಳ ರಾಜ್ಯದಲ್ಲಿ ಬಹಳ ಸುಲಭವಾಗಿ ಒಂದು ಪ್ರತಿಭೆಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ. ಫಿಲಿಬಿತ್ ಟೈಗರ್ ಪ್ರೊಟೆಕ್ಷನ್ ಫೌಂಡೇಶನ್ ಸ್ಥಾಪಿಸಲು ಯಾವ ರಾಜ್ಯ ಅನುಮೋದಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಉತ್ತರ ಪ್ರದೇಶ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. 2022ರ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 37th ಪ್ಲೇಸಲ್ಲಿದೆ. 37ನೇ ಸ್ಥಾನದಲ್ಲಿ ಭಾರತ ಇದೆ. ಯಾವ ಸಂಸ್ಥೆ ಅಗ್ನಿವೀರರಿಗಾಗಿ ಕೌಶಲ್ಯ ಆಧಾರಿತ ಸ್ಕಿಲ್ ಓರಿಯೆಂಟೆಡ್ ಕೌಶಲ್ಯ ಆಧಾರಿತ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮವನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇಗ್ನೋ. ಆಯ್ಕೆ 2. ಅಣ್ವಸ್ತ್ರ ಸಾಮರ್ಥ್ಯದ ಪೃಥ್ವಿ 2 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. 2022ರ ಇಂಡಸ್ಟ್ರಿಯಲ್ ಡಿಕಾರ್ಬೋನೇಷನ್ ಸಮ್ಮೇಳನ ನಡೆದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ನವದೆಹಲಿಯಲ್ಲಿ ಆಗುತ್ತೆ. ಯಾವ ಸಂಸ್ಥೆ 2022ರ ಗ್ಲೋಬಲ್ ಟ್ರೆಂಡ್ಸ್ ವರದಿ ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ ಆಯ್ಕೆ 2 UNHCR.
2022ರ SCOನ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆ SCO ರಾಟ್ಸ್ ಸಭೆಯನ್ನು ಯಾವ ದೇಶ ಆಯೋಜಿಸುತ್ತಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ, ಭಾರತ. ಯುರೋಪ್ನ ಅತಿದೊಡ್ಡ ಸ್ಟಾರ್ಟ್ಅಪ್ ಸಮ್ಮೇಳನ ವಿವಾಟೆಕ್ ಯಾವ ದೇಶ ಭಾರತವನ್ನು ವರ್ಷದ ದೇಶ ಎಂದು ಗುರುತಿಸಿದೆ? ನೆನ್ಪಿಟ್ಕೊಳ್ಳಿ, ಯುರೋಪ್ನ ಅತಿದೊಡ್ಡ ಸ್ಟಾರ್ಟ್ಅಪ್ ಸಮ್ಮೇಳನ ವಿವಾಟೆಕ್ನಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಯಾವ ದೇಶ ಭಾರತವನ್ನು ವರ್ಷದ ದೇಶ ಅಂತ ಹೇಳಿ ಡಿಕ್ಲೇರ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದರಲ್ಲಿ ಫ್ರಾನ್ಸ್ ಆಗುತ್ತೆ, ಆಯ್ಕೆ 3 ಆಗುತ್ತೆ. ಸೊ ಇಲ್ಲಿ ಭಾರತ ಅಲ್ಲ, ಫ್ರಾನ್ಸ್. ಈ ಫ್ರಾನ್ಸ್ ಏನು ಮಾಡುತ್ತೆ, ಭಾರತವನ್ನು ವರ್ಷದ ದೇಶ ಅಂತ ಹೇಳಿ ಡಿಕ್ಲೇರ್ ಮಾಡುತ್ತೆ. ವರ್ಷದ ದೇಶ ಅಂತ ಹೇಳಿ ಡಿಕ್ಲೇರ್ ಮಾಡುತ್ತೆ. ಯಾವ ಸಂಸ್ಥೆ ಅಥವಾ ಇಲಾಖೆ ಪ್ರತಿ ವರ್ಷ ವೆಚ್ಚದ ಹಣದುಬ್ಬರ ಸೂಚ್ಯಂಕವನ್ನು ತಿಳಿಸುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿ. ಮೇಘಾಲಯದಲ್ಲಿ ಇತ್ತೀಚೆಗೆ ಪತ್ತೆಯಾದ ಗ್ಲೆಸ್ಕೋಪಸ್ ಮೆಗಾಲಯನಸ್ ಎಂಬುದು ಏನು ಅಂತ ಕೇಳಿದ್ದಾರೆ. ದಟ್ ಈಸ್ ಅ ಬಾವಲಿ, ಬ್ಯಾಟ್ ಅಂತ ನಾವು ಕರಿತೀವಿ, ಬಾವಲಿ ಆಗುತ್ತೆ. SCO ಸದಸ್ಯ ರಾಷ್ಟ್ರಗಳಿಗೆ ಸಾಲಿಡ್ಯಾರಿಟಿ 2023 ಹೆಸರಿನ ಜಂಟಿ ಗಡಿ ಕಾರ್ಯಾಚರಣೆಯನ್ನು ಆಯೋಜಿಸಲು ಯಾವ ದೇಶ ಪ್ರಸ್ತಾಪಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 2, ಚೀನಾ. ಯಾವ ಸಂಸ್ಥೆ ಪಾವತಿ ಮಿಷನ್ 2025 ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇತ್ತೀಚೆಗೆ ಯಾವ ದೇಶ ಫ್ಯೂಸಿಯಾನಾ ಎಂಬ ತನ್ನ ಅತ್ಯಾಧುನಿಕ ವಿಮಾನ ವಾಹಕ ನೌಕೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಚೀನಾ ಆಗುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಗಯಾ ಮಿಷನ್ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. 2022ರ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ನೊವಾಕ್ ಜೊಕೋವಿಕ್. 2022ರ ವಿಶ್ವ ಗೇಮ್ಸ್ ಆರ್ಚರಿ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ಮಿಂಗ್ ಹ್ಯಾಮ್. ಸ್ಕೈಟ್ರಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಪ್ರಶಸ್ತಿಗಳಲ್ಲಿ ಯಾವ ಭಾರತೀಯ ವಿಮಾನ ನಿಲ್ದಾಣವನ್ನು ಭಾರತ ಮತ್ತು ದಕ್ಷಿಣ ಏಷ್ಯಾದ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ? ಸರಿಯಾದ ಉತ್ತರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಶಿಂದೆ ಸಂಭಾಜಿ ಶಿವಾಜಿ, ಉಜ್ವಲ್ ಭೂಯಾನ್, ಅಮ್ಜದ್ ಹತೇಶಾಮ್ ಸೈಯದ್ ಯಾವ ವೃತ್ತಿಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನ್ಯಾಯಾಧೀಶರು. ಶಿಕ್ಷಣದಲ್ಲಿ ಮಾಹಿತಿ ಮತ್ತು ಸಂವಹನದ ತಂತ್ರಜ್ಞಾನದ ಬಳಕೆಗಾಗಿ ಯುನೆಸ್ಕೋದ ಮಾನ್ಯತೆಯನ್ನು ಯಾವ ಸಂಸ್ಥೆ ಪಡೆದುಕೊಂಡಿದೆ? ಸರಿಯಾದ ಉತ್ತರ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ವಲಸಿಗರ ಡೇಟಾ ಬ್ಯಾಂಕನ್ನು ವಿಸ್ತರಿಸಲು ವಲಸೆ ಸಮೀಕ್ಷೆ ನಡೆಸಲು ಯಾವ ರಾಜ್ಯವು ಘೋಷಿಸಿದೆ? ಕೇರಳ, ಆಯ್ಕೆ 2. ಸುದ್ದಿಯಲ್ಲಿ ಕಂಡುಬಂದ ಆಪರೇಷನ್ ಸಂಕಲ್ಪ್ ಯಾವ ಸಶಸ್ತ್ರ ಪಡೆಗೆ ಸಂಬಂಧಿಸಿದೆ? ಭಾರತೀಯ ನೌಕಾಪಡೆ. 2022ರ ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ? ಬರ್ಮಿಂಗ್ ಹ್ಯಾಮ್, ಆಯ್ಕೆ 1. ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಜನಸಂಖ್ಯೆಯಲ್ಲಿ ಭಾರತ ಚೀನಾವನ್ನು ಯಾವ ವರ್ಷದ ಒಳಗಾಗಿ ಹಿಂದಿಕ್ಕಲಿದೆ ಎಂದು ಹೇಳಲಾಗಿದೆ? 2023, ಆಯ್ಕೆ 1. 2023ರ ಒಳಗಾಗಿ ಭಾರತ ಒಂದು ಜನಸಂಖ್ಯೆಯಲ್ಲಿ ಚೀನಾವನ್ನು ಹಿಂದಿಕ್ಕಲಿದೆ ಅಂತ ಹೇಳಲಾಗ್ತಾ ಇದೆ. ಸಂಸತ್ತಿನ ನೂತನ ಕಟ್ಟಡದ ಬಳಿ ನಿರ್ಮಿಸಿರುವಂತಹ ರಾಷ್ಟ್ರೀಯ ಲಾಂಛನವನ್ನು ಇತ್ತೀಚೆಗೆ ಯಾರು ಉದ್ಘಾಟನೆ ಮಾಡಿದ್ದಾರೆ? ಸರಿಯಾದ ಉತ್ತರ ನರೇಂದ್ರ ಮೋದಿ. ನಿರ್ಮಾಣ ಕಾರ್ಮಿಕರ ಉನ್ನತ ಕೌಶಲ್ಯವನ್ನು ಉತ್ತೇಜಿಸುವಂತಹ ರಾಷ್ಟ್ರೀಯ ಉಪಕ್ರಮ ನಿಪುಣ್ ಎಂಬುದು ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮವಾಗಿದೆ? ಸರಿಯಾದ ಉತ್ತರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಆಯ್ಕೆ 1. ಭಾರತದಲ್ಲಿ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆಯ ಮುಖ್ಯ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 2, ಮೈಸೂರು ಆಗುತ್ತೆ. ಬಹುರಾಷ್ಟ್ರೀಯ ಶಾಂತಿ ಪಾಲನಾ ವ್ಯಾಯಾಮ ಎಕ್ಸ್ಕಾನ್ಕ್ವೆಸ್ಟ್ 2022 ಅನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಮಂಗೋಲಿಯಾ. ವಿಶ್ವದ ಅತಿದೊಡ್ಡ ಸಿಹಿ ನೀರಿನ ಮೀನು ಇತ್ತೀಚೆಗೆ ಯಾವ ದೇಶದಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕಾಂಬೋಡಿಯಾ. ICICI ಬ್ಯಾಂಕ್, HDFC ಬ್ಯಾಂಕ್ ಮತ್ತು NPCPIನ ಕೆಲವು ಸಂಪನ್ಮೂಲಗಳನ್ನು ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಎಂದು ಯಾವ ಕೇಂದ್ರ ಸಚಿವಾಲಯ ಘೋಷಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯ.
ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಹೀಗೆ ಮಾಡಬೇಕು ಅಂತಂದರೆ, ಸೊ ಬಹಳ ಜನ ಕೇಳ್ತಾರೆ ವಿಡಿಯೋಸ್ಗಳ ನೋಟಿಫಿಕೇಶನ್ ಬರ್ತಿಲ್ಲ. ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ನಿಮ್ಮ ಮೊಬೈಲ್ಗೆ ಸಂದೇಶ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ. ಹಾಗೆ ಕ್ಲಾಸ್ ಏನಾದರೂ ಸ್ವಲ್ಪ ಸ್ಪೀಡ್ ಅನಿಸಿದ್ರೆ, ಈ ಕ್ಲಾಸ್ ಏನಾದರೂ ಸ್ಪೀಡ್ ಅನಿಸಿದರೆ ಇದೊಂದು ರಿವಿಷನ್ ಪರ್ಪಸ್ ಕ್ಲಾಸ್ ಆಗಿರುತ್ತೆ. ಸೊ ಇದೇ ಪ್ರಶ್ನೆಗಳನ್ನು join2learn.in ವೆಬ್ಸೈಟ್ ಅಥವಾ ಜಾಲತಾಣ ಅಂದರೆ ಗೂಗಲಲ್ಲಿ join2learn.in ಅಂತ ಸರ್ಚ್ ಮಾಡಿ ನಮ್ಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಮ್ಮ ವೆಬ್ಸೈಟ್ನಲ್ಲಿ ಕ್ವಿಜ್ಗಳಿರುತ್ತೆ, ಕ್ವಿಜ್ಗಳನ್ನು ಆರಾಮಾಗಿ ನೋಡ್ಕೊಳ್ಬೋದು, ಪ್ರತಿದಿನ ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಹಾಗೆ 1,00,000 ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ, ಇತಿಹಾಸ, ಭೂಗೋಳ, ಸಂವಿಧಾನಕ್ಕೆ ಸಂಬಂಧಿಸಿದಂತೆ. ಸೊ ಆ ಒಂದು ಇನಿಷಿಯೇಟಿವ್ನ ಬೆನಿಫಿಟ್ ಕೂಡ ನೀವು ತಗೋಬಹುದು. ಹಾಗೆ join2learn ಯೂಟ್ಯೂಬಿಂದ KPTCLನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಒಂದು ಕೋರ್ಸನ್ನು ಆಲ್ರೆಡಿ ಲಾಂಚ್ ಮಾಡಿದ್ವಿ. ಈ ಕೋರ್ಸ್ಗೆ ಯಾರಾದರೂ ಇನ್ನೂ ಕೂಡ ಜಾಯ್ನ್ ಆಗುವಾಗಿದ್ದರೆ ಆಗ್ಬೋದು. ಸೊ ಇದರಲ್ಲಿ ಈ ಒಂದು ನೋಟ್ಸ್ಗಳು ಅವೈಲೇಬಲ್ ಇರುತ್ತೆ. ಜನರಲ್ ಅವೇರ್ನೆಸ್, ಕಂಪ್ಯೂಟರ್, ಸಾಕ್ಷರತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಪರೀಕ್ಷಾ ಸರಣಿ, ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ರಿಜಿಸ್ಟರ್ ಆಗುವ ವಿಧಾನ $450 ರೂಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು 2022 KPTCL JA ಅಂತ ಹೇಳಿ ಒಂದು ವಾಟ್ಸಾಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ join2learn ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ದಯವಿಟ್ಟು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ join2learn ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.